ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಅವರ್ ಧನು ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ವಿ. ಈ ಕಡೆ ಸಿರಿನೂ ಕೂಡ ಎದ್ದಿದ್ಲು. ಅವಳು ನಾಟಕ ಮಾಡ್ತಾಯಿದ್ಲು, ಎದ್ದಿಲ್ಲ ಮಲಗಿದಾಳೆ ಅಂದ್ಕೊಂಡ್ಲಿ ಅಂತ ನಾಟಕ ಆಡ್ತಿದ್ಲು. ನಾನು ಕೂಡ ಹತ್ರ ಹೋಗಿ ಎಬ್ಸಿದ್ರೆ ನಗಾಡ್ತಿದ್ಲು. ಅದಕ್ಕೆ ಒಂದು ಹಾಯ್ ಹೇಳು ವ್ಲಾಗಿಗೆ ಅಂತೇಳಿ ಹಾಯ್ ಮಾಡಿಸ್ದೆ. ಅದಾದಮೇಲೆ ಈ ಕಡೆ ಬಂದು ಆಚೆ ಬಾಗಿಲು ಗುಡಿಸಿರ್ಲಿಲ್ಲ, ಬಾಗಿಲನ್ನ ಗುಡಿಸ್ಕೊಂಡು ಬಾಗಿಲಿಗೆ ನೀರು ಹಾಕಿದೆ. ಅಷ್ಟರಲ್ಲಿ ಈ ಕಡೆ ಹಾಲನ್ನ ತರಬೇಕಾಗಿತ್ತು, ಹಾಲು ತರೋದು ಮರ್ತೋಗಿತ್ತು. ಹಾಲು ತರೋಕ್ಕೆ ಅಂತ ಹೇಳ್ಬಿಟ್ಟು ದುಡ್ಡು ಎತ್ಕೊತಿದ್ದಂಗೆ ಸಿರಿ ನಾನು ಬರ್ತೀನಿ ಅಂತ ಹಠ ಮಾಡ್ತಾ ಇದ್ಲು. ಬೇಡ ಅಂತ ಅಂದ್ರೂ ಕೇಳಲ್ಲ. ನಾನು ಎಲ್ಲಿ ಹೊರಡ್ತೀನಿ ನನ್ನ ಹಿಂದೆ ಓಡ್ ಬರೋದನ್ನ ಕಲ್ತ್ಕೊಬಿಟ್ಟಿದ್ದಾಳೆ. ಅದು ಬೇಡ ಅಂತ ಅಂದರೆ ಹಠ ಮಾಡೋದು ಕಲ್ತ್ಕೊಂಡಿದ್ದಾಳೆ. ಅದಾದಮೇಲೆ ನಾನು ಹಾಲು ತರಕ್ಕೆ ಬಂದೆ. ಸಿರಿನೂ ಕೂಡ ನನ್ನ ಹಿಂದೆ ಓಡ್ ಬರ್ತಿದ್ಲು. ಬೇಡ ಅಂತ ಅಂದ್ರೂ ಅಲ್ಲಿ ದೀಕ್ಷಾ ಬೇಡ ಬಾರೆ ಹೋಗೋದು ಅಂದರು. ಅವಳು ಕೂಡ ಇಲ್ಲ ನಾನು ಹೋಗಬೇಕು ಅಂತ ಆ ತಲೆ ಹೆಂಗೆ ಬಿಡ್ಕೊಂಡಿದ್ಲು ಅದೇ ಥರ ಬಂದಿದ್ಲು. ಬೇಡಪ್ಪ ತಲೆ ಬಾಚ್ಕೊ ಮುಖ ತೊಳೆ ಅಂದರೂ ಕೇಳಲಿಲ್ಲ. ಅವಳು ಕೂಡ ನನ್ನ ಜೊತೆ ಅಂಗಡಿಗೆ ಬಂದು ಇಬ್ಬರು ಹೋಗಿ ಹಾಲು ತೊಗೊಬಂದ್ವಿ. ಬಂದ ತಕ್ಷಣ ಈ ಕಡೆ ದೀಕ್ಷಾ ಸಿಕ್ಕಾಪಟ್ಟೆ ತೀಟ ಮಾಡ್ತಿದ್ಲು ಸಿರಿ ಹತ್ರ. ಹೋಗ್ಬೇಡ ಅಂದರೂ ಹೋಗಿದ್ಯಾ, ಈ ಥರ ಹೋಗಿದ್ಯಾ, ತಲೆನೂ ಬಾಚ್ಕೊಂಡಿಲ್ಲ ಅಂತ ರೇಗಿಸ್ತಾ ಇದ್ಲು. ಸಿರಿ ಅಷ್ಟಕ್ಕೆ ಅಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಲು. ಸುಮ್ಮನೆ ಜಗಳ ಮಾಡ್ತಾ ಇರ್ತಾರೆ, ಕಿತಾಪತಿ ಮಾಡೋದೇ ಕೆಲಸ. ಅದಾದ್ಮೇಲೆ ನೋಡಿ ಈ ಕಡೆ ಇಬ್ಬರು ಕೂಡ ನೀನಾ ಅಂತ ಹೇಳ್ಬಿಟ್ಟು ಫೈಟಿಂಗ್ನ ಮಾಡ್ತಾ ಇದ್ರು. ನಾನು ರಿಯಲ್ ಆಗಿ ಜಗಳಾಡ್ತಿದ್ದಾರೆ ಅಂತ ತಿಳ್ಕೊಂಡ್ರೆ ಅವರಿಬ್ರು ಸುಮ್ಮನೆ ತಮಾಷೆಗೆ ಆ ಥರ ಆಡ್ತಾ ಇದ್ರು. ಇವರಿಬ್ರು ಹಿಂಗೆ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಅಲ್ಲುಜ್ಜಿ ಮುಖ ತೊಳೆಯೋಣ ಅಂತೇಳಿ ಬಂದೆ. ಬ್ರಷ್ ಮಾಡಿದ್ದಾಯ್ತು, ಮುಖನೂ ಕೂಡ ತೊಳೆದಿದ್ದಾಯ್ತು. ಮುಖ ತೊಳ್ಕೊಂಡು ಈ ಕಡೆ ಟೀ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಆಲ್ರೆಡಿ ಟೀಗೆ ಇಟ್ಟು ಬಂದಿದ್ದೆ. ಟೀ ಕೂಡ ರೆಡಿಯಾಗಿತ್ತು. ಈ ಕಡೆ ಟೀ ಸೋಸ್ಕೊಂಡು ಕುಡಿಯೋಣ ಅನ್ನೋ ಅಷ್ಟರಲ್ಲಿ ಸಿರಿ ತಲೆ ನೋಡ್ಬಿಟ್ಟು ಅವಳ ತಲೆಗೆ ಕ್ಲಿಪ್ ಹಾಕೋಣ ಅಂತೇಳಿ ತಲೆ ಕ್ಲಿಪ್ ಹಾಕ್ತಾ ಇದ್ದೆ. ಜುಟ್ಟು ಹಾಕ್ತೀನಿ ಬಾರೆ ಅಂತಂದರೆ ಬೇಡ ನೀನು ಹಾಕಂತೀಯಲ್ಲ ತಲೆ ಕ್ಲಿಪ್ಪು, ಆ ಥರ ಹಾಕೋ, ನನಗೂ ಕೂಡ ಆ ಥರ ಹಾಕೋಬೇಕು ಅಂತ ಇಷ್ಟ ಅಂತಂದ್ಲು. ಅದಕ್ಕೆ ಸುಮ್ಮನೆ ಅಲ್ಲೇ ಇದ್ದಿದ್ದು ಕ್ಲಿಪ್ನ ತೊಗೊಂಡು ಅದೇ ಥರ ಹಾಕ್ತೆ. ಅದಾದಮೇಲೆ ಮಕ್ಕಳಿಗೂ ನನಗೂ ಟೀನೆಲ್ಲ ಸೋಸ್ಕೊಂಡು ರಸ್ಕ್ ಬೇಕು ಅಂತ ಹೇಳಿದ್ಲು ದೀಕ್ಷಾ. ಸರಿ ರಸ್ಕ್ ತಗೋಬಾ ಅಂತ ಹೇಳಿದೆ. ಅವಳು ಕೂಡ ರಸ್ಕ್ನ ತಗೊಬಂದ್ಲು. 3 ಜನನು ಟೀ ಕುಡಿದು ರಸ್ಕ್ನ ತಿಂದಿದ್ದಾಯಿತು. ಈ ಕಡೆ ಸಿರಿಗೆ ಬೇಡಪ್ಪ ನೀನು ತಿಂಡಿ ತಿನ್ನಲ್ಲ ಅಂತ ಅಂದರೂ ಕೇಳಲ್ಲ, ಇಲ್ಲ ನನಗೆ ಬೇಕು ಅಂತ ಹಠ ಮಾಡ್ತಾಳೆ. ದೀಕ್ಷಾ ಕೂಡ ರೇಗಿಸ್ತಾ ಇದ್ಲು, ಅಮ್ಮ ಅವಳಿಗೆ ಕೊಡಬೇಡ ಅಂತ. ಅವಳಿಗೆ ಬರೀ ರೇಗ್ಸೋದೇ ಆಗುತ್ತೆ, ಸಿರಿಗೆ ಬರೀ ಅಳೋದೇ ಕೆಲಸ. ಅದು ಬಿಟ್ಟರೆ ಬೇರೆ ಏನೂ ಮಾಡಲ್ಲ. ಟೀ ಎಲ್ಲ ಕುಡ್ದಿದ್ದಾದಮೇಲೆ ಕಸನ ಗುಡಿಸ್ಬೇಕಾಗಿತ್ತು, ಅದಕ್ಕೆ ಕಸನ ಗುಡಿಸ್ತಾ ಇದ್ದೆ. ಕಸ ಎಲ್ಲ ಗುಡಿಸ್ಕೊಂಡಾದ್ಮೇಲೆ ಈ ಕಡೆ ಸಂಡೇ ಸ್ಪೆಷಲ್ಲು ಏನಾದರೂ ತರ್ತೀನಿ ಅಂತ ಹೇಳಿದರು. ಅದಕ್ಕೆ ಅಂತ ನಮ್ಮ ಅತ್ತೆಗೆ ನಾನು ತರಕಾರಿನ ತಗೊಬನ್ನಿ ಅಂತ ಹೇಳಿದ್ದೆ. ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣೆಲ್ಲ ಬೇಕಿತ್ತು, ಅದನ್ನು ತಗೊಬರಕ್ಕೆ ಹೇಳಿದ್ದೆ. ಅವ್ರು ಕೂಡ ಅದನ್ನು ತಗೊಬಂದರು. ಆಮೇಲೆ ಸಕ್ಕರೆ ಖಾಲಿಯಾಗಿತ್ತು ಅಂತ ಹೇಳಿದ್ದೆ, ಅದನ್ನು ತಗೊಬಂದಿದ್ದೀನಿ ತಗ ಅಂತ ಹೇಳಿದ್ರು. ಈ ಕಡೆ ನಮ್ಮ ಅತ್ತೆ ಸಕ್ಕರೆನ ತೆಗಿತಿದ್ರೆ ಅಲ್ಲಿ ನೋಡಿ ದೀಕ್ಷಾ ಮುಖದಲ್ಲೇ ರಿಯಾಕ್ಷನ್ ಕೊಡ್ತಿದ್ಲು. ಆ ಮುಖ ನೋಡಿಕೊಂಡು ಸಿರಿ ಅಳ್ಳಿ ಅಂತಾನೆ ಕಿತಾಪತಿ ಮಾಡ್ತಾಳೆ. ಅವಳು ಅಳೋದೇ ಇವಳಿಗೆ ಖುಷಿಯಾಗಿರುತ್ತೆ, ಅದಕ್ಕೆ ಅಳಿಸ್ತಾ ಇರ್ತಾಳೆ. ನಾನು ಕೂಡ ನಮ್ಮ ಅತ್ತೆ ಕೊಟ್ಟಿದ್ದ ಸಕ್ಕರೆನ ಡಬ್ಬಕ್ಕೆ ಸುರ್ಕೊಂಡೆ. ಈ ಕಡೆ ವಿಡಿಯೋ ಕರೆಕ್ಟಾಗಿ ಬರ್ತಿದೆಯೋ ಇಲ್ವೋ ಅಂತ ಗೊತ್ತಿಲ್ಲ, ಅದಕ್ಕೆ ದೀಕ್ಷನ್ನ ಕೇಳ್ತಾ ಇದ್ದೆ ವಿಡಿಯೋ ಹೆಂಗೆ ಬರ್ತಿದೆ ನೋಡು ಅಂತ. ಅವಳು ಕೂಡ ಇಲ್ಲಮ್ಮ ಚೆನ್ನಾಗಿ ಬರ್ತಿದೆ ಅಂತ ಅಂದ್ಲು. ದೀಕ್ಷಾ ಏನಾದರೂ ಮಾಡು ಅಂದರೆ ಇನ್ನೊಂದು ಏನಾದರೂ ಮಾಡಿರ್ತಾಳೆ. ಆ ವಿಡಿಯೋನ ನೋಡು ಅಂತ ಅಂದರೆ ಬರೀ ಶೇಕ್ ಮಾಡ್ತಾ ಇದ್ಲು. ಅದಾದಮೇಲೆ ಈ ಕಡೆ ನಾನು ಪಾತ್ರೆನ ಸ್ವಲ್ಪ ಜೋಡಿಸೋದಿತ್ತು, ಅದನ್ನು ಕೂಡ ಜೋಡಿಸ್ತಾ ಇದ್ದೆ. ಪಾತ್ರೆ ಎಲ್ಲ ಜೋಡಿಸ್ಕೊಂಡಾದ್ಮೇಲೆ ಅಂಗಡಿಗೆ ತಿಂಡಿನ ತಗೊಂಡೋಗಿ ಕೊಡಬೇಕಾಗಿತ್ತು. ಇವತ್ತು ಮಟನ್ ತರ್ತೀನಿ ಅಂತ ಹೇಳಿದರು, ಅದಕ್ಕೆ ನಾನು ತಿಂಡಿನ ಮಾಡಿರಲಿಲ್ಲ. ಸಾಂಬಾರಿತ್ತು ಅಂಥೇಳಿ ಅದಕ್ಕೆ ಅನ್ನ ಮಾಡಿದ್ದೆ. ಅನ್ನ ಸಾಂಬಾರನ್ನ ತಗೊಂಡೋಗಿ ಅಂಗಡಿಗೆ ಕೊಟ್ಟು ಬರೋಕ್ಕೆ ಹೋಗಬೇಕಾದ್ರೆ ಆ ಕಡೆಯಿಂದ ದೀಕ್ಷಾ ವಾಪಸ್ ಮನೆಗೆ ಬರ್ತಾ ಇದ್ಲು. ಯಾಕೆ ಅಂದರೆ ಅವಳು ಕೂಡ ಅವ್ರ ತಾತಂಗೆ ತಿಂಡಿ ಕೊಡೋಕೆ ಹೋಗಿದ್ಲು. ಆಮೇಲೆ ನಾನೇ ವಾಪಸ್ ಕರ್ಕೊಂಡೋದೆ. ಬಾ ಇಬ್ಬರು ಕೂಡ ಬೈಕಲ್ಲಿ ವಾಪಸ್ ಬರೋಣ, ನೀನು ಈಗ ಹೋಗಿ ಮತ್ತೆ ಅಲ್ಲಿ ಕಿತಾಪತಿ ಮಾಡ್ತೀಯ ಸಿರಿ ಹತ್ರ ಅಂತೇಳಿ ಅವಳನ್ನು ಕೂಡ ವಾಪಸ್ ಕರ್ಕೊಂಡು ಹೋದೆ ಅಂಗಡಿ ಹತ್ರ. ರೋಡಲ್ಲಿ ಹೋಗ್ಬೇಕಾದ್ರೆ ಬಸ್ ಸ್ಟ್ಯಾಂಡಿಗೆ ಎಂಟ್ರಿ ಕೊಡ್ತಿದ್ದಂಗೆ ನನಗಂತೂ ಭಯ ಆಗ್ತಾ ಇತ್ತು. ಯಾಕೆ ಅಂದರೆ ಮೊಬೈಲ್ನ ಮೇಲಿಟ್ಕೊಂಡು ವಿಡಿಯೋ ಮಾಡ್ತಿದ್ರೆ ಯಾರಾದರೂ ಏನಕ್ಕೆ ವಿಡಿಯೋ ಮಾಡ್ತಿದ್ಯಾ, ಯಾಕೆ ವಿಡಿಯೋ ಮಾಡ್ತೀಯಾ ಅಂತ ಎಲ್ಲಾದರೂ ಬೈತಾರೇನೋ ಏನಾದರೂ ಅಂತಾರೆ ಅಂತ ಭಯ ಆಗ್ತಾ ಇತ್ತು. ಆದರೆ ಈ ಭಯನೆಲ್ಲ ಬಿಟ್ಬಿಡ್ಬೇಕು, ಧೈರ್ಯವಾಗಿ ವಿಡಿಯೋ ಮಾಡಬೇಕು ಅಂತ ಮನಸ್ಸಲ್ಲಿತ್ತು. ಆದರೂ ಕೂಡ ಹೆಂಗಂದ್ರೆ ಹಂಗೆ ವಿಡಿಯೋ ಮಾಡಿದ್ದೀನಿ. ಅದು ಕೂಡ ಈ ಥರ ಶೇಕ್ ಆಗಿದೆ, ಚೆನ್ನಾಗಿ ಬಂದಿಲ್ಲ. ಹಂಗೆ ಅಂದ್ಕೊಂಡೆ ಮನಸ್ಸಲ್ಲಿ. ಅಂಗಡಿ ಹತ್ರ ಹೋದೆ. ಅಂಗಡಿ ಹತ್ರ ಹೋದ ತಕ್ಷಣವೇ ತಿಂಡಿನ ಕೊಟ್ಟು ಗಾಡಿ ಬೀಗ ಬೇಕಾಗಿತ್ತು. ದೀಕ್ಷಂಗೆ ಹೇಳ್ತಾ ಇದ್ದೆ,
ಹೇಳಿದ್ದೆ, ಗಾಡಿ ಬೀಗ ಇಸ್ಕೊಂಬ, ಗಾಡೀಲಿ ರಿಟರ್ನ್ ಹೋಗೋಣ, ಬೇಗ ಹೋಗು ಅಂತ ಹೇಳ್ಬಿಟ್ಟು ಅವಳು ಕೂಡ ತಿಂಡಿನ ಕೊಟ್ಬಿಟ್ಟು ಗಾಡಿ ಬೀಗನ ಇಸ್ಕೊಬರಕ್ಕೆ ಅಂತ ಹೋಗಿದ್ಲು. ಈ ಕಡೆ ನಮ್ಮ ಮಾವ ನನ್ನನ್ನೇ ನೋಡ್ತಾ ಇತ್ತು. ಮೊಬೈಲ್ನ ಹೀಗೆ ಹಿಡ್ಕೊಂಡಿದ್ದಾಳೆ ಯಾಕೆ ಅಂತ ನೋಡ್ತಿತ್ತು. ನಮ್ಮ ಮಾವ ನೋಡಿದ್ರೇ ಭಯ ಆಗುತ್ತೆ, ಅಂಥದ್ರಲ್ಲಿ ಜನಗಳು ನೋಡಿದ್ರೆ ಭಯ ಆಗಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮನೆಗೆ ಬಂದರೆ ನೀರಿರಲಿಲ್ಲ. ನೀರು ತರೋಣ ಅಂತ ಹೇಳ್ಬಿಟ್ಟು ಒಂದು ಕ್ಯಾನ್ ತಗೊಂಡು ಹೋದ್ವಿ. ನಾನು ದೀಕ್ಷಾ ಕ್ಯಾನ್ ತಗೊಂಡು ಹೋದ್ರೆ ಗಾಡಿಯಲ್ಲಿ ಸ್ಟ್ಯಾಂಡ್ ಹಾಕಕ್ಕೆ ಸ್ಟ್ಯಾಂಡ್ ಇರಲಿಲ್ಲ. ಅದಕ್ಕೆ ದೀಕ್ಷಾನೇ, ಅಮ್ಮ ಸ್ಟ್ಯಾಂಡ್ ಇಲ್ಲ ಬಿಡು, ನಾನೇ ನೀರನ್ನ ಹಿಡ್ಕೊಂಡು ಗಾಡಿಗೆ ಎತ್ತಿಕ್ತೀನಿ, ನಾನೇ ಶಕ್ತಿಮಾನ್ ನೋಡ್ತೀಯಾ ಅಂತ ಹೇಳ್ತಿದ್ಲು. ಅದಕ್ಕೆ ಬೇಡ, ಅದು ತುಂಬ ತೂಕ ಇದೆ, ನಿನ್ನ ಕೈಲಿ ಆಗಲ್ಲ, ಇವಾಗ ಸದ್ಯಕ್ಕೆ ಹೋಗಿ ಕಾಯಿನ ಹಾಕು, ಅದು ತುಂಬಲಿ ನಾನು ಎತ್ತಿಟ್ಕೊಳ್ತೀನಿ ಅಂತ ಹೇಳಿದೆ. ಅವಳು ಕಾಯಿನ ಹಾಕಿದ್ಲು. ಅಲ್ಲಿ ನೀರು ಕ್ಯಾನಿಗೆ ತುಂಬ್ತಾ ಇತ್ತು. ನೀರು ತುಂಬಿದ ತಕ್ಷಣವೇ ನಾನು ಕ್ಯಾನ್ನ ಎತ್ಕೊಂಡು ಗಾಡಿಗೆ ಇಟ್ಕೊಂಡು ಅಲ್ಲಿಂದ ಸೀದಾ ಮನೆ ಕಡೆಗೆ ಬಂದ್ವಿ. ಆ ವಿಡಿಯೋ ಮಾಡ್ಕೊ ಬರ್ಬೇಕಾದ್ರೆ ಜನಗಳೆಲ್ಲ ನನ್ನೇ ನೋಡ್ತಿದ್ರು, ಈ ಹುಡುಗಿ ಯಾಕೆ ಹಿಂಗೆ ಮೊಬೈಲ್ನ ಇಟ್ಕೊಂಡು ಹೋಗ್ತಿದೆ, ನಮ್ಮನ್ನೇನಾದರೂ ವಿಡಿಯೋ ಮಾಡ್ತಿದ್ಯಾ ಅಂತ ನೋಡ್ತಿದ್ರು. ಅವ್ರು ಅಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಸೀದಾ ಮನೆ ಕಡೆಗೆ ಬಂದೆ. ಆಲ್ರೆಡಿ ಮನೆಗೆ ಬಂದು ನೀರು ಕ್ಯಾನ್ನ ಮನೆ ಹತ್ರ ಇಳಿಸಿದ್ದೆ. ಈ ಕಡೆ ಗಾಡಿ ಸ್ಟ್ಯಾಂಡ್ ಹಾಕಬೇಕಾಗಿತ್ತು, ಆದರೆ ಹಾಕಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ಅತ್ತೆಗೆ ಹೇಳ್ದೆ, ಗಾಡಿನ ಎಳೀರಿ, ನಾನು ಎತ್ತುತ್ತೀನಿ ಅಂತ ಅಂದರೆ ಅವ್ರಿಗೂ ಕೂಡ ಎಳೆಯೋಕ್ಕಾಗ್ತಿರ್ಲಿಲ್ಲ, ನನಗೂ ಕೂಡ ಸ್ಟ್ಯಾಂಡ್ ಹಾಕೋಕ್ಕಾಗ್ತಿರ್ಲಿಲ್ಲ. ಫೈನಲಿ ಇಬ್ಬರು ಸೇರಿಕೊಂಡು ಗಾಡಿ ಸ್ಟ್ಯಾಂಡ್ನ ಹಾಕಿದ್ವಿ. ಈ ಕಡೆ ಬಟ್ಟೆ ಎಲ್ಲ ಒಣಗಾಕೋದಿತ್ತು. ಮಿಷಿನ್ ಒಳಗಡೆ ಬಟ್ಟೆ ಆಲ್ರೆಡಿ ವಾಷಿಂಗ್ ಆಗಿತ್ತು. ನಾನು ಸಮಾಧಾನ ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಜಾಲಿಸಿ ಒಣಗಾಕಬೇಕಾಗಿತ್ತು. ಅದಕ್ಕೆ ಬಟ್ಟೆಗಳನ್ನ ಜಾಲಿಸ್ತಾ ಇದ್ದೆ. ಜಾಲಿಸಿ ಎಲ್ಲ ಆದಮೇಲೆ ಬಟ್ಟೆಗಳನ್ನ ಆಚೆ ತಗೊಂಡೋಗಿ ಒಣಗಾಕೋದಿತ್ತು. ವೆದರ್ ಮತ್ತೆ ಕೋಲ್ಡ್ ಆಗಿತ್ತು, ಬಿಸಿಲು ಬೇರೆ ಇರಲಿಲ್ಲ. ನಮ್ಮದು 3rd ಫ್ಲೋರ್ ಇರೋದ್ರಿಂದ ನನಗೆ ಮೇಲಕ್ಕೆ ಹತ್ತಿ ಹೋಗಿ ಒಣಗಾಕೋಕ್ಕಾಗಲ್ಲ, ಹೆವಿ ಸುಸ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲೇ ಹಗ್ಗಗಳನ್ನ ಕಟ್ಕೊಂಡಿದ್ದೀನಿ. ಮನೆ ಕೆಳಗಡೆನೇ ಬಟ್ಟೆಗಳನ್ನೆಲ್ಲ ಒಣಗಾಕ್ತೀನಿ. ಬಟ್ಟೆಗಳೆಲ್ಲ ಜಾಸ್ತಿ ಇದ್ವು, ಅವನ್ನೆಲ್ಲ ಒಣಗಾಕಿ ಬರೋ ಅಷ್ಟರಲ್ಲಿ ಸಾಕಾಗಿತ್ತು. ಬಟ್ಟೆ ಎಲ್ಲ ಒಣಗಾಕಿ ಬರೋ ಅಷ್ಟರಲ್ಲಿ ಈ ಕಡೆ ಸಿರಿ ನನಗೆ ಹೊಟ್ಟೆ ಹಸ್ವಾಗ್ತಿದೆ ಜಾಸ್ತಿ ಅಂತ ಅಂದ್ಲು. ಅವಳಿಗೆ ಊಟನ ತಿನ್ನಕ್ಕೆ ಇಕ್ಕೊಟ್ಟು ಈ ಕಡೆ ಮತ್ತೆ ಬಂದೆ. ಯಾಕೆ ಅಂದರೆ ಅವ್ರದ್ದು ಯೂನಿಫಾರ್ಮ್ಗಳು ಒಣಗಾಕಿರಲಿಲ್ಲ. ನಾಳೆ ಸ್ಕೂಲಿಗೆ ಯೂನಿಫಾರ್ಮ್ಗಳು ಬೇಕಿತ್ತು. ಆ ಯೂನಿಫಾರ್ಮ್ಗಳನ್ನ ಮತ್ತೆ ತಗೊಬಂದು ಒಣಗಾಕಿದ್ದಾಯಿತು. ನೋಡಿ ಫೈನಲಿ ಇಷ್ಟು ಬಟ್ಟೆಗಳನ್ನ ತೊಳೆದಿದ್ದೆ. ಆ ಬಟ್ಟೆಗಳು ಒಣಗಾಕೋ ಅಷ್ಟರಲ್ಲಿ ಸಾಕಾಗಿತ್ತು. ನಮ್ಮ ಮನೆಯವರು ಭಾನುವಾರ ಅಂತ ಹೇಳ್ಬಿಟ್ಟು ಸ್ಪೆಷಲಾಗಿ ಮಟನ್ ತಗೊಬಂದಿದ್ರು, ಸಾಂಬಾರು ಮಾಡೋಕ್ಕೆ ಹೇಳಿದ್ರು. ಅದನ್ನು ಮೊದಲು ನಾನು ನೀಟಾಗಿ ಒಂದು 3-4 ಸಲ ತೊಳ್ಕೊತಾ ಇದ್ದೆ. ತೊಳ್ಕೊಂಡಾದ್ಮೇಲೆ ಈ ಕಡೆ ಕುಕ್ಕರ್ಗೆ ಕೂಗಕ್ಕೆ ಇಡಬೇಕು. ನಾವು ಮಾಡೋ ಥರ ಮಾಡ್ತಾ ಇದ್ದೆ. ಬೇರೆಯವರೆಲ್ಲ ಹಲವಾರು ಥರ ಮಾಡ್ತಾರೆ, ನನಗೆ ಹೆಂಗೆ ಬರುತ್ತೋ ಆ ಥರ ನಾನು ಮಾಡ್ಕೊಳ್ತಾ ಇದ್ದೆ. ಈ ಕಡೆ ಕುಕ್ಕರ್ಗೆಲ್ಲ ಹಾಕ್ಬಿಟ್ಟು ಕೂಗಕ್ಕೆ ಇಡ್ತಾ ಇದ್ದೆ. ಕೂಗಕ್ಕೆ ಇಡಬೇಕಾದ್ರೆ ಮುಂಚೆನೇ ಮಟನ್ನಿಗೆ ಉಪ್ಪು ಮತ್ತು ಮೆಣಸಿನ ಪುಡಿ, ಅರಿಶಿನ ಪುಡಿ ಎಲ್ಲ ಸೇರಿಸಿ ನಾನು ಕೂಗಕ್ಕೆ ಇಡ್ತೀನಿ. ಬೇರೆಯವರೆಲ್ಲ ಅರಿಶಿನ ಮತ್ತು ಈರುಳ್ಳಿ ಮಸಾಲೆ ಪದಾರ್ಥನೆಲ್ಲ ರುಬ್ಬಿಟ್ಟು ಕೂಗಕ್ಕೆ ಇಡ್ತಾರೆ. ನಾವು ಆ ಥರ ಮಾಡಲ್ಲ. ನಾವು ಮೊದಲು ಮಟನ್ನ ಬೇಯಿಸ್ಕೊಂತೀವಿ ಫಸ್ಟು. ಆ ಬೇಯಿಸ್ಕೊಂಡು ಆದಮೇಲೆ ನಾವು ಮಸಾಲೆನೆಲ್ಲ ರುಬ್ಬಿ ಸಾಂಬಾರಿಗೆ ಹಾಕೋದು. ಮೊದಲು ಈ ಥರ ಬೇಯಿಸ್ಕೊಳ್ತೀವಿ ನಾವು. ಈ ಥರ ಬೇಯಿಸ್ಕೊಂಡ್ರೆ ಏನು ಗೊತ್ತಾ, ಹಾಕಿರೋ ಮಸಾಲೆ ಎಲ್ಲ ಆಚೆ ಉಕ್ಕೋಗಲ್ಲ ಅಂತ ಈ ಥರ ಬೇಯಿಸ್ಕೊಳ್ಳೋದು ನಾವು. ಮಸಾಲೆ ಹಾಕ್ಬಿಟ್ಟು ಕೂಗಕ್ಕೆ ಇಟ್ಟಿರ್ತೀವಿ, ಅದು ವಿಸಲ್ ಆಗುತ್ತಲ್ವ, ಅದೆಲ್ಲ ಉಕ್ಕೋಗುತ್ತೆ, ಅದರಲ್ಲಿ ಮಸಾಲೆ ಇನ್ನೆಲ್ಲಿರುತ್ತೆ ಎಲ್ಲ ಚೆಲ್ಲೋಗುತ್ತೆ ಅಂತ ಹೇಳ್ಬಿಟ್ಟು ನಾವು ಆ ಥರ ಮಾಡ್ಕೊಳ್ತೀವಿ. ಈಗ ಈ ಕಡೆ ಕುಕ್ಕರ್ ಕೂಗಕ್ಕೆ ಇಟ್ಬಿಟ್ಟು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೆ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಗಸಗಸೆನ ಫ್ರೈ ಮಾಡ್ಕೊತಾ ಇದ್ದೆ. ಈ ಕಡೆ ಕಾಯಿ ಮತ್ತು ಶುಂಠಿ, ಚಕ್ಕೆ, ಲವಂಗ ಮತ್ತು ಈರುಳ್ಳಿ ಎಲ್ಲ ಫ್ರೈ ಮಾಡಿರೋದನ್ನು ಮಿಕ್ಸಿಗೆ ಹಾಕೊಂಡಿದ್ದೆ. ಟೊಮೊಟೊ, ಖಾರ ಪುಡಿ, ಸಾಂಬಾರು ಪುಡಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ರುಬ್ಕೊಳ್ತಾ ಇದ್ದೆ. ಈ ಕಡೆ ಕರೆಂಟ್ ಹೋಗುತ್ತೆ ಅಂತ ಬೇರೆ ಹೇಳಿದ್ರು ಅಂತ ಅರ್ಜೆಂಟ್ನ ಮಿಕ್ಸಿಗೆ ಹಾಕ್ಕೊಂಡೆ. ಖಾರ ಕೂಡ ರುಬ್ಕೊಂಡಾದ್ಮೇಲೆ ಈ ಕಡೆ ತಪ್ಪಲಿಗೆ ಖಾರನ ಬೇಯಕ್ಕೆ ಇಟ್ಕೊಳ್ತಿದ್ದೆ. ಮೊದಲು ನಾನು ಖಾರನ ಕುದಿಸ್ಕೊಳ್ತೀನಿ, ಯಾಕೆ ಅಂದರೆ ಕುಕ್ಕರಲ್ಲಿ ಮಟನ್ನ ಕೂಗ್ಸಿರ್ತೀನಿ. ಡೈರೆಕ್ಟಾಗಿ ಮತ್ತೆ ಅದಕ್ಕೆ ಹಾಕ್ಬಿಟ್ಟು ಖಾರನು ಮತ್ತು ಮಟನ್ನು ಕುದಿಸಿದ್ರೆ ಜಾಸ್ತಿ ಬೆಂದೋಗುತ್ತೆ ಅಂತ ಮೊದಲು ಒಂದು ಕುದಿ ಸಾಂಬಾರನ್ನ ಕುದಿಸ್ಕೊತೀನಿ. ಅದಾದಮೇಲೆ ಮಟನ್ನ ಹಾಕ್ತೀನಿ. ಎರಡು ಸೇರಿ ಕುದಿಯುತ್ತಲ್ವ ಚೆನ್ನಾಗಿ, ಅಂದರೆ ಸ್ವಲ್ಪ ಜಾಸ್ತಿನೇ ಕುದಿಸ್ತೀನಿ. ಅದಾದಮೇಲೆ ಉಪ್ಪು ಖಾರ ಎಲ್ಲ ಮಟನಿಗೆ ಚೆನ್ನಾಗಿ ಹಿಡ್ದಿರುತ್ತಲ್ವ, ಅವಾಗ ಚೆನ್ನಾಗಾಗುತ್ತೆ ಅಂತ ನಾನು ಈ ಥರ ಮಾಡ್ಕೊಳ್ತೀನಿ. ಬೇರೆಯವರೆಲ್ಲ ಇನ್ನೂ ಹಲವಾರು ಥರ ಮಾಡ್ತಾರೆ, ನಾನು ಈ ಥರ ಮಾಡ್ಕೊಳ್ತೀನಿ. ಈ ಥರ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ, ನಮಗೆ ಕೂಡ ಇಷ್ಟ ಆಗುತ್ತೆ. ನಿಮಗೆಲ್ಲ ಹೆಂಗೋ ಗೊತ್ತಿಲ್ಲ. ಈ ಕಡೆ ಅಡುಗೆ ಮಾಡಿರೋದೆಲ್ಲ ಸ್ವಲ್ಪ ಪಾತ್ರೆಗಳಿದ್ವಲ್ವ, ಈ ಪಾತ್ರೆಗಳನ್ನೆಲ್ಲ ತೊಳ್ಕೊತಾ ಇದ್ದೆ. ಇನ್ನೊಂದು ಏನಪ್ಪ ಹೇಳಬೇಕು ನಿಮಗೆ ಅಂತಂದರೆ, ನಾನು ಕಷ್ಟಪಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ, ಯಾರು ಕೂಡ ವಿಡಿಯೋಗಳನ್ನೇ ನೋಡ್ತಾ ಇಲ್ಲ. ಪ್ಲೀಸ್ ನನ್ನ ವಿಡಿಯೋ ನೋಡಿ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.
ವಿಡಿಯೋ ಕಷ್ಟಪಟ್ಟು ಮಾಡಿ ಅಪ್ಲೋಡ್ ಮಾಡ್ತೀನಿ, ಯಾರು ಕೂಡ ನೋಡಲ್ಲ. ಆ ವ್ಯೂಸ್ ಬರೋದು ನೋಡಿದ್ರೆ ನಾಳೆಯಿಂದ ವಿಡಿಯೋ ಮಾಡೋದೇ ಬೇಡ ಅಂತ ಸಖತ್ತು ಬೇಜಾರಾಗುತ್ತೆ. ಅದಕ್ಕೆ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ. ಈ ಕಡೆ ಪಾತ್ರೆ ಎಲ್ಲ ತೊಳೆಯೋದ್ರೊಳಗೆ ಸಾಂಬಾರು ಕೂಡ ರೆಡಿಯಾಗಿತ್ತು. ನಮ್ಮನೆಯವ್ರು ಕೂಡ ಅಷ್ಟೊತ್ತಿಗೆ ಕರೆಕ್ಟಾಗಿ ಎಂಟ್ರಿ ಕೊಟ್ಟರು. ಅವ್ರು ಬರ್ತಿದ್ದಾಗೆ ಊಟ ಮಾಡಿ ಬನ್ನಿ, ಕೆಲಸ ಮಾಡ್ಕೊ ಬಂದಿದ್ದೀರಲ್ವಾ, ಅಡುಗೆ ರೆಡಿಯಾಗಿದೆ ಅಂತ ಹೇಳಿದೆ. ಸರಿ ಊಟ ಇಕ್ಕೊಡು ಅಂತ ಅಂದರು. ನಮ್ಮನೆಯವರು ಊಟ ಮಾಡಿದ್ರು, ಸಿರಿಗೂ ಊಟಕ್ಕೆ ಇಕ್ಕೊಟ್ಟಿದ್ದೆ. ನಾನು ಕೂಡ ಊಟ ಮಾಡಿದೆ. ಸಾಂಬಾರು ಮಾತ್ರ ಸಖತ್ತಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ನೀವು ಕೂಡ ನನ್ನ ವಿಡಿಯೋನ ನೋಡ್ತಿದ್ರೆ, ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.